ನಾನು ನಾಗಣ್ಣ ಬಿಡ್ತೇವೆ. ಇವತ್ತಿನ ದಿನ ಒಂದು ಸುದಿನ ಕೋಡಹಳ್ಳಿ ಗ್ರಾಮದಲ್ಲಿ ಕಾರಣ ನಮ್ಮ ನಾಗಣ್ಣವರ ಮೇರೆಗೆ ಇವತ್ತಿನ ದಿನ ಏನು ಈ ಒಂದು ಆಯೋಜನೆ ನಡೆಸಿದ್ದಾರೆ ನಮ್ಮ ಪ್ರಭಾಕರ್ ಅವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಈ ಭಾಗದ ಎಲ್ಲಾ ನಾಯಕರು ಇಲ್ಲಿ ಕೂತಿದ್ದಾರೆ. ಇಲ್ಲಿನ ಈ ಭಾಗದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಬಹುಶಃ ನಮ್ಮ ಹಿತೈಷಿಗಳು ನಮ್ಮ ಕುಟುಂಬಸ್ಥರು ಸುಮಾರು ಜನ ಇದ್ದಾರೆ ಈ ಕಡೆ ಈ ಭಾಗದಲ್ಲಿ. ನಾನು ಏನ ಕೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಈ ಒಂದು ದೇವಮೂಲೆಯಿಂದ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗತ್ತೆ, ಅದೇ ರೀತಿಯ ಒಂದು ಒಳ್ಳೆ ಬೆಳವಣಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಮೂಲೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಬಹುಶಃ ನಾವು ಇವಾಗ ಒಂದು ಹಾಡನ್ನು ಕೇಳಿದ್ವಲ್ಲ ಪುನೀತ್ ರಾಜ್ಕುಮಾರ್ದು, ಮನುಷ್ಯ ಹುಟ್ಟೋದು ಎಷ್ಟು ಸತ್ಯನೋ ಸಾಯೋದನ್ನು ಸಹ ಅಷ್ಟೇ ಸತ್ಯ. ಆ ಮಧ್ಯದಲ್ಲಿ ನಾವ್ ಏನ್ ಮಾಡಿರ್ತೀವಿ ಬಹುಶಃ ಅದು ಸದಾ ನಮ್ಮ ನೆನಪಿರುತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ರೈತರ ಬಗ್ಗೆ ಎಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮಾತಾಡ್ಬಿಟ್ಟಿದ್ದಾರೆ. ಇನ್ನೇನು ಹೆಚ್ಚಿಗೆ ಮಾತಾಡೋದೇನಿರಲ್ಲ. ದಯವಿಟ್ಟು ಒಂದು ಹೇಳ್ತೀನಿ, ಸುಮಾರು ಜನ ನಮ್ಮ SC ಕಾಲನಿ ಉಳಿದೆಲ್ಲನೂ ಇದ್ದಾರೆ. ಕಾಂಗ್ರೆಸ್, ನಾನು ಈಗ ರಾಜಕೀಯದ ಬಗ್ಗೆ ಏನ್ ಎರಡು ಮಾತಾಡ್ತೀನಿ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿತು ಅಂತಂದ್ರೆ, ಇಡೀ ಇತಿಹಾಸದಲ್ಲಿ ಏನು SC ST ಏನ್ ಇಟ್ಟಿದ್ರು ಹಣವನ್ನ ಯಾರೂ ಮುಟ್ಟಿರ್ಲಿಲ್ಲ. ಬರೀ ಆ SC ST ಗೋಸ್ಕರ ಮಾತ್ರ ಉಪಯೋಗ ಮಾಡ್ಕೋತಾ ಇದ್ರು ಹಿಂದಿನ ದಿನಗಳಲ್ಲಿ. ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ, ನಿಮ್ಗೆ ಇಟ್ಟಿರ್ತಕ್ಕಂತ ದುಡ್ಡನ್ನ ಈ ಗ್ಯಾರಂಟಿಗಳಿಗೆ ಹಂಚಿಬಿಟ್ರು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವಾಗ ಆರ್ಕೆಸ್ಟ್ರಾ ಇವತ್ತಿರುತ್ತೆ, ನಾಳೆ ನೋಡ್ಬೋದು, ನಾಳೆದು ನೋಡ್ಬೋದು. ಬಹುಶಃ ಇದು ನಮ್ಮ ಜೀವನಗಳ ಒಂದು ಕತೆ. ಇದು ರಾಕ್ಷಸ ಸರ್ಕಾರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೆ ಒಂದು ತಲೆ ಮೇಲೆ 40,000 ರಿಂದ 50,000 ರೂಪಾಯಿ ಇಟ್ಟಿದ್ದಾರೆ ಈ ಕಾಂಗ್ರೆಸ್ ಮಹಾನುಭಾವಗಳು. ಅವ್ರ ಇತಿಹಾಸ ಸೃಷ್ಟಿ ಅದೇ ಮಾಡಿರೋದು. ಈಗ ಒಂದು ತಲೆ ಮೇಲೆ 30,000 ರಿಂದ 40,000 ರೂಪಾಯಿ ಸಾಲ ಮಾಡಿ ಇಟ್ಟಿದ್ದಾರೆ. ಆ ಸಾಲ ತೀರಿಸಬೇಕು ಅಂತಂದ್ರೆ ನಾವು ಎಷ್ಟು ಕಟ್ಟಿದ್ರು ನಮ್ಮ ಮಕ್ಕಳು ಸಹ ಮುಂದಿನ ದಿನಗಳಲ್ಲಿ ಏನ್ ಕೆಲಸ ಮಾಡಿದ್ರು ತಿರೋಕ್ ಆಗೋಲ್ಲ ಅಂತ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ. ತಾವೆಲ್ಲನೂ ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳ್ತೀನಿ ಅಂತಂದ್ರೆ, ಇವಾಗ ಒಂದು ಹೇಳಿದ್ರು ನಮ್ಮ ರೆಡ್ಡಿ ಅವರು, ಇವತ್ತಿನ ರೈತರ ಬಗ್ಗೆ ಯಾರಾದ್ರೂ ಚಿಂತನೆ ಮಾಡ್ತಾರೆ ಅಂತಂದ್ರೆ ಬಹುಶಃ ಅದು ದೇವೇಗೌಡರ ಕುಟುಂಬ ಬಿಟ್ರೆ ಇನ್ನು ಯಾರು ಈ ರಾಜ್ಯದಲ್ಲಿ ನಿಲ್ಸ್ಕೊಳ್ಳೋದಿಲ್ಲ ಅಂತ ಸಹ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಏನೋ ಇವತ್ತು ದಿನ ನಾನು 4 ಮಾತಾಡಲು ಅವಕಾಶ ಕೊಟ್ಟಿದ್ದೀನಿ. ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ. ಅದೇ ರೀತಿ ಏನು ನಮ್ಮ ಈಗಾಗಲೇ ಹೇಳ್ತಿದ್ರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಅವ್ರ ಬಗ್ಗೆ ಏನು ಅವ್ರಿಗೆ ಇವಾಗ ಅಲ್ಲಿ ಅಭಿನಂದನೆ ಸಲ್ಲಿಸಿದ್ರು. ಅವರು ಬಹುಶಃ ಅವ್ರನ್ನು ಸಹ ಒಂದು ನಮ್ಮ ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು ಸಹ ನಾನು ಅನ್ಕೋತಾ ಇದ್ದೀನಿ, ಬಹುಶಃ ಇರ್ಬೋದು ಅಂತ ಸಹ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಅವ್ರಿಗೂ ಒಳ್ಳೇದಾಗ್ಲಿ, ಒಂದು ಒಳ್ಳೆಯ ಒಂದು ಆಡಳಿತ ನಡೆಸಿ ಒಂದು ಒಳ್ಳೆಯ ಹೆಸರು ಗಳಿಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಏನು ಇಲ್ಲಿ ತಾವು ಮಾತಾಡಲು ಅವಕಾಶ ಕೊಟ್ಟಿದ್ದೀರಿ, ನಾನು ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ